ಸ್ವಾಗತ. ಇವತ್ತು ನಮ್ಮ ಮುಂದಿರುವ ಮೂಲಗಳು ಒಂದು ದೊಡ್ಡ ಕಥೆಯನ್ನ ಹೇಳ್ತೇವೆ. ಇದು ಕೇವಲ ಮನುಷ್ಯರ ಕಥೆಯಲ್ಲ, ಅದಕ್ಕಿಂತಾನೂ ಆಳವಾದದ್ದು. ಸೃಷ್ಟಿಯ ಆರಂಭಕ್ಕೂ ಮುಂಚೆನೆ ಒಂದು ದೈವಿಕ ಯೋಜನೆ ರೂಪುಗೊಂಡಿತ್ತು ಅಂತ. ಹೌದು. ಸಾಮಾನ್ಯವಾಗಿ ನಾವ್ ಹೇಗೆ ಯೋಚನೆ ಮಾಡ್ತೀವಿ ಅಂದ್ರೆ, ಮೊದಲು ಪಾಪ ಆಯ್ತು, ಆಮೇಲೆ ದೇವದೂತರು ಬಿದ್ರು, ಅದಕ್ಕೆ ಶಿಲುಬೆ ಬಂತು, ಹೀಗೆ ಒಂದಾದ್ಮೇಲೂ ಒಂದು. ಹೌದು, ಒಂದು ರಿಯಾಕ್ಷನ್ ತರ. ಕರೆಕ್ಟ್. ಆದ್ರೆ ನಮ್ಮ ಮೂಲಗಳು ಹೇಳೋದು ಅದಕ್ಕೆ ತದ್ವಿರುದ್ಧ. ಇದೆಲ್ಲವೂ ಮೊದಲೇ ನಿರೀಕ್ಷಿತವಾಗಿತ್ತು, ಒಂದು ದೊಡ್ಡ ಯೋಜನೆಯ ಭಾಗವಾಗಿತ್ತು ಅಂತ. ಇದೇ ಇವತ್ತಿನ ನಮ್ಮ ಚರ್ಚೆಯ ತಿರುಳು. ಅಂದ್ರೆ ಶಿಲುಬೆಯು ಪ್ಲಾನ್ ಬಿ ಆಗಿರ್ಲಿಲ್ಲ, ಬದಲಿಗೆ ಮೊದಲಿನಿಂದಲೂ ಪ್ಲಾನ್ ಎನ ಹೃದಯ ಭಾಗವಾಗಿತ್ತು. ಹಾಗಾದ್ರೆ ಈ ಆಳವಾದ ವಿಷಯಕ್ಕೆ ಧುಮ್ಕೋಣ. ಸರಿ, ಹಾಗಾದ್ರೆ ನಮ್ಮ ಮೂಲಗಳು ಈ ಇಡೀ ಕಥೆಯನ್ನು ಶುರು ಮಾಡೋದೇ ದೇವರ ಸ್ವಭಾವದಿಂದ. ಇಲ್ಲಿ ಪ್ರಥಮ ದೇವರು ಮತ್ತು ದ್ವಿತೀಯ ದೇವರು ಅನ್ನೋ ಪದಗಳನ್ನು ಬಳಸಿವೆ. ಇದು ಕೇಳೋರಿಗೆ ಸ್ವಲ್ಪ ಗೊಂದಲ ಆಗ್ಬೋದು. ಇಬ್ರು ಬೇರೆ ಬೇರೆ ದೇವರ? ಇಲ್ಲ, ಖಂಡಿತ ಇಲ್ಲ. ಅದು ಹೇಗೆ ಹೇಳೋದು, ಇದು ತ್ರಯೇಕ ದೇವರ ಪರಿಕಲ್ಪನೆಯನ್ನ ವಿವರಿಸೋ ಒಂದು ರೀತಿಯಷ್ಟೇ. ಅಂದ್ರೆ ತಂದೆಯಾದ ದೇವರು ಮತ್ತು ಮಗನಾದ ದೇವರ ನಡುವಿನ ಸಂಬಂಧ. ಇಬ್ಬರೂ ಸಮಾನ ಸೃಷ್ಟಿಕರ್ತರು. ಆದ್ರೆ ಈ ಮೂಲಗಳ ಪ್ರಕಾರ ಒಂದು ಅದ್ಭುತವಾದ ನಿರ್ಧಾರ ನಡೆಯಿತು. ದ್ವಿತೀಯ ದೇವರು ಅಂದ್ರೆ ಮಗನಾದ ದೇವರು ತಾನು ಈಗಾಗಲೇ ಸಹಮಾಲಿಕನಾಗಿರುವ ಈ ಕಾಲ ಆಯಾಮವನ್ನ ಆನುವಂಶಿಕವಾಗಿ ಪಡೆಯೋಕೆ ಒಂದು ಜೀವಿಯಾಗಲು ನಿರ್ಧರಿಸಿದ್ರು. ಒಂದ್ ನಿಮಿಷ, ಇದು ಸ್ವಲ್ಪ ಅರ್ಥ ಆಗ್ಲಿಲ್ಲ. ಈಗಾಗಲೇ ಮಾಲೀಕರಾಗಿರೋದನ್ನ ಮತ್ತೆ ಆನುವಂಶಿಕವಾಗಿ ಯಾಕೆ ಪಡೆಬೇಕು? ಅಧಿಕಾರ ಬಿಟ್ಕೊಟ್ಟು ಮತ್ತೆ ಪಡೆಯೋದ್ಯಾಕೆ? ಒಳ್ಳೆ ಪ್ರಶ್ನೆ. ಇಲ್ಲೇ ಇಡೀ ಯೋಜನೆಯ ತಿರುಳು ಇರೋದು. ಉದ್ದೇಶ ಕೇವಲ ಅಧಿಕಾರದಿಂದ ಆಳುವುದಲ್ಲ, ಬದಲಾಗಿ ಸೃಷ್ಟಿಯನ್ನ ಜಯಿಸಿ ಪರಿಪೂರ್ಣಗೊಳಿಸೋದು. ಒಂದು ಜೀವಿಯಾಗಿ ಬಂದು ಸೃಷ್ಟಿಯೊಳಗಿನ ಸವಾಲುಗಳನ್ನ ಎದುರಿಸಿ ಪಾಪ ಮತ್ತು ಮರಣವನ್ನ ಜಯಿಸಿ ಆಮೇಲೆ ಆ ಪರಿಪೂರ್ಣಗೊಂಡ ಸೃಷ್ಟಿಯನ್ನ ಪ್ರಥಮ ದೇವರಿಗೆ ಅರ್ಪಿಸೋದು. ಇದು ಅಧಿಕಾರದ ಪ್ರದರ್ಶನ ಅಲ್ಲ, ಇದು ತ್ಯಾಗ ಮತ್ತು ಪ್ರೀತಿಯ ಮೂಲಕ ಅಧಿಕಾರವನ್ನ ಮರುಸ್ಥಾಪಿಸೋ ಕ್ರಿಯೆ. ಸರಿ, ಇದು ಅರ್ಥವಾಯಿತು. ಈ ದೈವಿಕ ನಿರ್ಧಾರದ ನಂತರ ದೇವದೂತರ ಸೃಷ್ಟಿ, ಅವರನ್ನು ಒಂದು ನಿರ್ದಿಷ್ಟ ನಿಯಮ ಪಾಲಿಸೋಕೆ ಸೃಷ್ಟಿಸಲಾಯಿತು ಅಂತ ಮೂಲಗಳು ಹೇಳುತ್ತೆ. ಅದೇ ಪ್ರೀತಿಯ ನಿಯಮ. ಈ ಪ್ರೀತಿಯ ನಿಯಮ ಅಂದ್ರೆ ಏನು? ಯಾವುದಾದ್ರೂ ಕಮಾಂಡ್ಮೆಂಟ್ಸ್ ತರಣ ಅಥವಾ ಅದಕ್ಕಿಂತ ಮೂಲಭೂತವಾದದ್ದ? ಇದು ಕೇವಲ ನಿಯಮಗಳ ಪಟ್ಟಿಯಲ್ಲ. ಇದು ಹೇಗೆ ಅಂದ್ರೆ, ಭೌತಿಕ ಜಗತ್ತಿಗೆ ಗುರುತ್ವಾಕರ್ಷಣೆ ಹೇಗೋ ಹಾಗೆ ನೈತಿಕ ಜಗತ್ತಿಗೆ ಈ ಪ್ರೀತಿಯ ನಿಯಮ. ಇದು ಸೃಷ್ಟಿಯ ಕಾರ್ಯಾಚರಣೆಯ ಮೂಲತತ್ವ. ದೇವರನ್ನು ಪ್ರೀತಿಸುವುದು ಮತ್ತು ಇತರರನ್ನು ಪ್ರೀತಿಸುವುದು. ಆದರೆ ಇಲ್ಲೊಂದು ದೊಡ್ಡ ಸವಾಲಿದೆ ಅಲ್ವಾ? ಹೌದು, ಅದೇ ಸ್ವತಂತ್ರ ಇಚ್ಛೆ. ಪ್ರತಿಯೊಂದು ಜೀವಿಗೂ ಈ ನಿಯಮವನ್ನ ಪಾಲಿಸುವ ಅಥವಾ ಉಲ್ಲಂಘಿಸುವ ಆಯ್ಕೆಯನ್ನು ಕೊಡಲಾಯಿತು. ಇದೇ ಇಡೀ ನಾಟಕದ ಕೇಂದ್ರ ಸಂಘರ್ಷ. ಓಕೆ, ದೇವರು ಪ್ರೀತಿಯ ನಿಯಮವನ್ನು ಕೊಟ್ರು, ಆಯ್ಕೆಯ ಸ್ವಾತಂತ್ರ್ಯವನ್ನು ಕೊಟ್ರು. ಆದರೆ ಇಲ್ಲೊಂದು ತಾರ್ಕಿಕ ಸಮಸ್ಯೆ ಇದೆ ಅಂತ ನಮ್ಮ ಮೂಲಗಳು ಹೇಳುತ್ತೆ. ಅಂದ್ರೆ ಜೀವಿಗಳಲ್ಲಿ ಸ್ವಾಭಾವಿಕವಾಗಿ ಪ್ರೀತಿಸೋ ಸಾಮರ್ಥ್ಯವೇ ಇರೋದಿಲ್ಲ ಅಂತ. ನಿಖರವಾಗಿ ನೀವು ಸಮಸ್ಯೆಯ ಹೃದಯಕ್ಕೆ ಕೈ ಹಾಕಿದ್ರಿ. ಇದು ತುಂಬಾ ಮುಖ್ಯವಾದ ಪಾಯಿಂಟ್. ಜೀವಿಗಳು ಪ್ರೀತಿಸಬೇಕಾದ್ರೆ ಮೊದಲು ಅವರು ದೇವರಿಂದ ಪ್ರೀತಿಯನ್ನ ಅನುಭವಿಸಬೇಕು. ಹೌದು. ದೇವರು ಪ್ರೀತಿಸೋ ಸಾಮರ್ಥ್ಯವನ್ನೇ ಕೊಡದೆ ನನ್ನನ್ನು ಪ್ರೀತಿಸಿ ಅಂತ ಆಜ್ಞಾಪಿಸಿದ್ರೆ ಅದು ನ್ಯಾಯಸಮ್ಮತವಲ್ಲ. ಅದು ಸೋಲ ಎಂದೇ ರೂಪಿಸಿದ ಪರೀಕ್ಷೆ ತರ ಆಗುತ್ತೆ. ಅವರನ್ನು ನಾಶ ಮಾಡಲೆಂದೇ ಸೃಷ್ಟಿಸಿದ ಹಾಗೆ ಆಗುತ್ತೆ. ಹೌದು, ಪ್ರತಿಯೊಬ್ಬರೂ ವಿಫಲರಾಗ್ತಾರೆ, ಶಿಕ್ಷೆಗೆ ಗುರಿಯಾಗ್ತಾರೆ. ಹಾಗಾದ್ರೆ ದೇವರು ಈ ಅಸಾಧ್ಯವಾದ ಗಂಟನ್ನು ಹೇಗೆ ಬಿಡಿಸಿದ್ರು? ಪರಿಹಾರವೇ ಶಿಲುಬೆ. ಸೃಷ್ಟಿ ಆರಂಭ ಆಗೋಕ್ಕೂ ಮುಂಚೆನೇ ದೇವರು ಈ ಸಮಸ್ಯೆಯನ್ನ ಅರಿತಿದ್ರು. ಅದಕ್ಕೆ ತನ್ನ ಪ್ರೀತಿಯನ್ನ ಅತ್ಯಂತ ಸ್ಪಷ್ಟವಾಗಿ ನಿರಾಕರಿಸಲಾಗದ ರೀತಿಯಲ್ಲಿ ತೋರಿಸೋಕೆ ಶಿಲುಬೆಯ ಯೋಜನೆಯನ್ನ ರೂಪಿಸಿದ್ರು. ಆ ತ್ಯಾಗವನ್ನ ನೋಡಿದಾಗ ಜೀವಿಗಳಿಗೆ ಪ್ರೀತಿ ಅಂದ್ರೆ ಏನು ಅಂತ ನಿಜವಾಗಿ ಅರ್ಥ ಆಗತ್ತೆ. ಆಗ ಅವರು ಪ್ರೀತಿಯನ್ನ ಸ್ವೀಕರಿಸಿ ಪ್ರತಿಯಾಗಿ ಪ್ರೀತಿಸೋ ಸಾಮರ್ಥ್ಯ ಪಡಿತಾರೆ. ಅಂದ್ರೆ ದೇವದೂತರ ಪತನ, ಆದಾಮನ ಪಾಪ, ಇದೆಲ್ಲವನ್ನೂ ದೇವರು ಮೊದಲೇ ನಿರೀಕ್ಷಿಸಿದ್ರು ಅಂತಾಯ್ತು. ಹಾಗಾದ್ರೆ ಹೆಲ್ಲೆಲ್ ಅಂದ್ರೆ ಸೈತಾನ ಮತ್ತು ಆದಾಮನ ಆಯ್ಕೆಗೆ ನಿಜವಾದ ಅರ್ಥವಾದರೂ ಎಲ್ಲಿದೆ? ಅವರದು ಸ್ವತಂತ್ರ ಇಚ್ಛೆ ಹೇಗಾಗುತ್ತೆ? ಇದು ತುಂಬಾ ಸೂಕ್ಷ್ಮವಾದ ವಿಷಯ. ಈ ವಾದದ ಪ್ರಕಾರ ದೇವರು ಘಟನೆಗಳನ್ನ ಮುನ್ನಿರ್ಧರಿಸಿಲ್ಲ, ಅಂದ್ರೆ ಪ್ರೀಡೆಸ್ಟಿನ್ ಮಾಡ್ಲಿಲ್ಲ. ಓಕೆ. ಆದ್ರೆ ಮುನ್ನರಿತಿದ್ರು, ಅಂದ್ರೆ ಫೋರ್ನ್ಯೂ. ವ್ಯತ್ಯಾಸವೇನು? ಅಂದ್ರೆ ಸ್ವತಂತ್ರ ಇಚ್ಛೆಯನ್ನ ಕೊಟ್ರೆ
ಕೆಲವರು ಅದನ್ನ ದುರುಪಯೋಗಪಡಿಸ್ಕೊಳ್ತಾರೆ ಅಂತ ದೇವ್ರಿಗೆ ಗೊತ್ತಿತ್ತು. ಅದನ್ನ ತಡೆಯೋ ಬದಲು ಆ ದುರುಪಯೋಗವನ್ನು ತನ್ನ ದೊಡ್ಡ ಯೋಜನೆಯ ಭಾಗವಾಗಿಸ್ಕೊಂಡ್ರು. ಉದಾಹರಣೆಗೆ, ಒಬ್ಬ ಆರ್ಕಿಟೆಕ್ಟ್ ಭೂಕಂಪ ಆಗೋ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟುವಾಗ ಭೂಕಂಪ ಬರುತ್ತೆ ಅಂತ ನಿರೀಕ್ಷಿಸಿ ಅದಕ್ಕೆ ತಕ್ಕಂತೆ ಡಿಸೈನ್ ಮಾಡ್ತಾನಲ್ಲ. ಹೌದು ಹೌದು. ಹಾಗೆಯೇ ದೇವ್ರು ಪಾಪದ ಸಾಧ್ಯತೆಯನ್ನ ನಿರೀಕ್ಷಿಸಿ ಶಿಲುಬೆಯನ್ನ ಆ ಡಿಸೈನ್ನ ಭಾಗವಾಗಿಸಿದ್ರು. ಹೆಲೆಲ್ನ ಆಯ್ಕೆ ಅವನದೇ, ಆದ್ರೆ ಆ ಆಯ್ಕೆಯ ಪರಿಣಾಮವನ್ನ ಎದುರಿಸೋಕೆ ದೇವರು ಸಿದ್ಧರಾಗಿದ್ರು. ಇದು ಒಂದು ದೊಡ್ಡ ದೇವತಾಶಾಸ್ತ್ರದ ಚರ್ಚೆಯನ್ನ ಹುಟ್ಟುಹಾಕುತ್ತೆ. ಹಾಗಾದ್ರೆ ಈ ಯೋಜನೆಯ ಬಗ್ಗೆ ದೇವದೂತರಿಗೆ ಮೊದಲೇ ತಿಳಿದಿತ್ತಾ? ನಿರ್ದಿಷ್ಟವಾಗಿ ಹೇಳೋದಾದ್ರೆ, ದಂಗೆ ಏಳುವ ಮೊದಲು ಹೆಲೆಲ್ಗೆ ಶಿಲುಬೆಯ ಬಗ್ಗೆ ಅರಿವಿತ್ತ? ಇಲ್ಲಿಂದ ವಿಷಯ ಇನ್ನೂ ರಹಸ್ಯಮಯ ಆಗುತ್ತೆ. ಮೂಲಗಳು ಈ ಬಗ್ಗೆ ಕೆಲವು ಸುಳಿವುಗಳನ್ನ ಕೊಡ್ತವೆ ಹೊರತು ಸ್ಪಷ್ಟವಾದ ಉತ್ತರ ಕೊಡಲ್ಲ. ಒಂದು ಕಡೆ ಬೈಬಲ್ನ ಕೊರಿಂಥದವರಿಗೆ ಬರ್ದ ಪತ್ರದಲ್ಲಿ ಈ ಲೋಕದ ಅಧಿಕಾರಿಗಳಿಗೆ ದೇವರ ಜ್ಞಾನ ತಿಳಿದಿದ್ರೆ ಅವರು ಮಹಿಮೆಯ ಕರ್ತನನ್ನ ಶಿಲುಬೆಗೇರಿಸ್ತಿರ್ಲಿಲ್ಲ ಅಂತ ಹೇಳಲಾಗಿದೆ. ಅಧಿಕಾರಿಗಳು ಅಂದ್ರೆ ಸೈತಾನನು ಸೇರಿದಾನೆ ಅಲ್ವಾ? ಹೌದು, ಹಾಗೇನಾದ್ರೂ ಆದ್ರೆ ಅವನಿಗೆ ಶಿಲುಬೆಯ ನಿಜವಾದ ಉದ್ದೇಶ ಗೊತ್ತಿರ್ಲಿಲ್ಲ, ಅದೊಂದು ರಹಸ್ಯವಾಗಿತ್ತು ಅಂತ ಅರ್ಥ. ಆದರೆ ಇನ್ನೊಂದು ಕಡೆಯೂ ಇಂದಿಯಲ್ಲ. ತೀತನಿಗೆ ಬರೆದ ಪತ್ರದಲ್ಲಿ ದೇವರು ಚಿರಕಾಲಗಳ ಮುಂಚೆಯೇ ನಿತ್ಯ ಜೀವನವನ್ನ ವಾಗ್ದಾನ ಮಾಡಿದ್ರು ಅಂತ ಇದೆ. ಈ ವಾಗ್ದಾನ ಮನುಷ್ಯರಿಗಿಂತ ಮೊದಲು ಸೃಷ್ಟಿಯಾದ ದೇವದೂತರಿಗೆ ಆಗಿರಬಹುದಲ್ಲ? ಹಾಗಿದ್ರೆ ಅವರಿಗೆ ಗೊತ್ತಿರಬೇಕಿತ್ತು. ಹೌದು, ಈ ಎರಡೂ ಸಾಧ್ಯತೆಗಳೂ ಇವೆ. ಪಠ್ಯ ಹೀಗೆ ವಾದಿಸುತ್ತೆ. ಒಂದ್ ವೇಳೆ ಹೆಲ್ಲೆಲ್ಗೆ ಗೊತ್ತಿದ್ರೂ ಅದು ಅವನ ಆಯ್ಕೆಯನ್ನ ಬದಲಾಯಿಸ್ತಿರ್ಲಿಲ್ಲ. ಇವತ್ತಿಗೂ ಅಷ್ಟೇ ಅಲ್ವಾ? ಶಿಲುಬೆಯ ಸಂದೇಶ ಗೊತ್ತಿರುವ ಎಷ್ಟೋ ಜನ ಅದನ್ನ ತಿರಸ್ಕರಿಸ್ತಾರೆ. ನಿಜ. ಅಂತಿಮವಾಗಿ ಜೀವಿಗಳಿಗೆ ದೇವರು ಏನು ತಿಳಿಸ್ತಾರೋ ಅಷ್ಟು ಮಾತ್ರ ತಿಳಿಯುತ್ತೆ. ಆದ್ರೆ ಇಲ್ಲಿ ಒಂದು ಆಶ್ಚರ್ಯಕರವಾದ ಅಂಶ ಇದೆ. ಎಫೆಸದವರಿಗೆ ಬರೆದ ಪತ್ರದ ಪ್ರಕಾರ ಹೇಳಿ. ಚರ್ಚ್ನ ಅಂದ್ರೆ ಸಭೆಯ ಮೂಲಕವೇ ಸ್ವರ್ಗದಲ್ಲಿರುವ ಅಧಿಕಾರಿಗಳಿಗೆ ಮತ್ತು ಶಕ್ತಿಗಳಿಗೆ ದೇವರ ನಾನಾ ವಿಧವಾದ ಜ್ಞಾನವನ್ನ ತಿಳಿಸೋದು ದೇವರ ಉದ್ದೇಶವಾಗಿತ್ತು ಅಂತ. ಒಂದ್ ನಿಮಿಷ, ಏನ್ ಹೇಳಿದ್ರಿ? ಸಭೆಯ ಮೂಲಕ ದೇವದೂತರಿಗೆ ದೇವರ ಜ್ಞಾನ ತಿಳಿಯುತ್ತಾ? ಅಂದ್ರೆ ಮನುಷ್ಯರಾದ ನಾವು ದೇವದೂತರಿಗೆ ದೇವರ ಯೋಜನೆಯ ಬಗ್ಗೆ ಪಾಠ ಹೇಳ್ಕೊಡ್ತೀವಿ ಅಂತ ಆಯ್ತಲ್ಲ? ಹೌದು, ಕೇಳೋಕೆ ಆಶ್ಚರ್ಯ ಆದ್ರೂ ಅದರ ತರ್ಕ ಅದ್ಭುತವಾಗಿದೆ. ಹೆಚ್ಚು ಅಂತಲ್ಲ, ಬೇರೆ ದೃಷ್ಟಿಕೋನದಿಂದ ತಿಳಿದಿದೆ ಅನ್ನಬಹುದು. ದೇವದೂತರು ದೇವರ ಮಹಿಮೆಯನ್ನ ನೇರವಾಗಿ ನೋಡಿದ್ರು, ಆದ್ರೆ ಅವರಿಗೆ ಪಾಪ, ಕ್ಷಮೆ, ವಿಮೋಚನೆ ಈ ಅನುಭವಗಳಿಲ್ಲ. ನಾವದನ್ನ ಅನುಭವಿಸಿದ್ದೀವಿ. ನಿಖರವಾಗಿ ಮನುಷ್ಯರು ಈ ಅನುಭವದ ಮೂಲಕ ದೇವರ ಕೃಪೆ ಮತ್ತು ಪ್ರೀತಿಯ ಆಳವನ್ನ ಅರ್ಥ ಮಾಡ್ಕೊಳ್ತಾರೆ. ನಮ್ಮ ಕಥೆಗಳ ಮೂಲಕ, ನಮ್ಮ ಸಾಕ್ಷ್ಯದ ಮೂಲಕ ದೇವರ ಯೋಜನೆ ಕೇವಲ ಸಿದ್ಧಾಂತವಲ್ಲ, ಅದು ಜೀವಂತ ಸತ್ಯ ಅಂತ ದೇವದೂತರು ನೋಡ್ತಾರೆ. ಅದ್ಭುತ. ಅಂದ್ರೆ ಶಿಲುಬೆಯ ಘಟನೆ ಕೇವಲ ಮನುಷ್ಯರಿಗಾಗಿ ಅಲ್ಲ, ಅದು ಸ್ವರ್ಗದಲ್ಲಿರುವ ದೇವದೂತರ ಶಿಕ್ಷಣಕ್ಕೂ ಕಾರಣವಾಯಿತು. ಸರಿ, ಹಾಗಾದ್ರೆ ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ಈ ಇಡೀ ನಾಟಕದ ಅಂತ್ಯವೇನು? ಸೃಷ್ಟಿ ಹೇಗೆ ಪೂರ್ಣಗೊಳ್ಳುತ್ತೆ? ಪೂರ್ಣಗೊಳ್ಳುವಿಕೆಯ ಕೀಯು ಶಿಲುಬೆಯೇ. ಅದರ ಪರಿಣಾಮವಾಗಿ ಮೊದಲ ಪುನರುತ್ಥಾನ ಆಗುತ್ತೆ. ಇದರಲ್ಲಿ ಸಂತರು, ವಿಶೇಷವಾಗಿ ಹುತಾತ್ಮರು ಪಾಲ್ಗೊಳ್ತಾರೆ. ಇದು ಕೇವಲ ಸತ್ತವರು ಬದುಕಿ ಬರೋದಲ್ಲ, ಅದೊಂದು ಮಹತ್ವದ ಸಾಕ್ಷ್ಯ. ಸಾಕ್ಷ್ಯ ಯಾವುದಕ್ಕೆ? ದೇವರ ಪ್ರೀತಿಯ ನಿಯಮವನ್ನ ಪಾಲಿಸೋದು ಕಷ್ಟ, ಆದ್ರೆ ಅದು ಅಸಾಧ್ಯವಲ್ಲ, ಮತ್ತು ಅದು ಅಂತಿಮವಾಗಿ ಸೋಲಿಗಲ್ಲ, ಜೀವಕ್ಕೆ ನಡೆಸುತ್ತೆ ಅನ್ನೋದಕ್ಕೆ ಇದು ಜೀವಂತ ಪುರಾವೆಯಾಗುತ್ತೆ. ಮತ್ತು ಈ ಪುರಾವೆಯೇ ಉಳಿದ ನಿಷ್ಠಾವಂತ ದೇವದೂತರ ಸ್ವತಂತ್ರ ಇಚ್ಛೆಯನ್ನು ದೃಢಪಡಿಸುತ್ತೆ. ಭವಿಷ್ಯದಲ್ಲಿ ಮತ್ತೆ ದಂಗೆ ಆಗೋ ಸಾಧ್ಯತೆಯನ್ನೇ ತೆಗೆದುಹಾಕುತ್ತೆ. ಹೀಗ್ತಾನೆ? ನಿಖರವಾಗಿ. ದೇವದೂತರು ಹೆಲ್ಲೆಲ್ನ ದಂಗೆ ನೋಡಿದ್ರು, ದೇವರ ಆಜ್ಞೆ ಪಾಲಿಸುವುದರ ಕಷ್ಟನೂ ನೋಡಿದ್ರು. ಆದ್ರೆ ಮೊದಲ ಪುನರುತ್ಥಾನದಲ್ಲಿ ಮರಣದವರೆಗೂ ದೇವರನ್ನ ಪ್ರೀತಿಸಿದ ಮನುಷ್ಯರ ವಿಜಯವನ್ನ ನೋಡಿದಾಗ ಅವರ ಮನಸ್ಸಿನದಿರೋ ಎಲ್ಲಾ ಸಂಶಯಗಳು ದೂರ ಆಗುತ್ತೆ. ಓಕೆ. ದೇವರ ಮಾರ್ಗವೇ ಸರಿ, ಆತನ ಪ್ರೀತಿ, ಆತನ ನ್ಯಾಯ ಪರಿಪೂರ್ಣ ಅಂತ ಅವರಿಗೆ ಸಂಪೂರ್ಣವಾಗಿ ಮನವರಿಕೆಯಾಗತ್ತೆ. ಆಗ ಅವರ ಸ್ವತಂತ್ರ ಇಚ್ಛೆಯು ಪ್ರೀತಿಯಿಂದ ದೃಢಗೊಳ್ಳುತ್ತೆ. ಅವರು ಮತ್ತೆಂದಿಗೂ ಪಾಪ ಮಾಡೋದಿಲ್ಲ. ಆಗ ಪಾಪ ಮತ್ತು ಮರಣವು ಕಾಲಾಯಾಮದಿಂದ ಶಾಶ್ವತವಾಗಿ ನಿರ್ಮೂಲನೆಯಾಗತ್ತೆ. ಹೌದು. ಸರಿ, ಹಾಗಾದ್ರೆ ದ್ವಿತೀಯ ದೇವರು ಜೀವಿಯಾಗಿ ಬಂದ ಉದ್ದೇಶ ಇಲ್ಲಿಗೆ ಪೂರ್ಣಗೊಂಡ ಹಾಗೆಯೇ? ಹೌದು. ಅವರು ಜೀವಿಯಾಗಿ ಬಂದು ಪಾಪ ಮತ್ತು ಮರಣವನ್ನ ಜಯಿಸಿ ಸೃಷ್ಟಿಯನ್ನ ಪರಿಪೂರ್ಣಗೊಳಿಸಿದ ನಂತರ ಆ ಪರಿಪೂರ್ಣಗೊಂಡ ಕಾಲಾಯಾಮವನ್ನ ಪ್ರಥಮ ದೇವರಿಗೆ ಅರ್ಪಿಸ್ತಾರೆ.
ಆಗ ಅವರು ಸೃಷ್ಟಿಕರ್ತನಾಗಿ ತಮ್ಮ ಮೂಲ ಸಮಾನ ಸ್ಥಾನಮಾನವನ್ನ ಪುನಃ ಪಡ್ಕೊಳ್ತಾರೆ. ಇದು ಒಂದು ಸಂಪೂರ್ಣ ವೃತ್ತ, ತ್ಯಾಗದಿಂದ ಆರಂಭವಾಗಿ ಮಹಿಮೆಯಲ್ಲಿ ಅಂತ್ಯಗೊಳ್ಳುತ್ತೆ. ಇದನ್ನೆಲ್ಲ ಒಟ್ಟುಗೂಡಿಸಿ ಈ ವಿಷಯದ ಬಗ್ಗೆ ಹೆಚ್ಚು ತಿಳಿಯದವರಿಗೆ ಹೇಳಬೇಕಂದ್ರೆ ಹೇಗೆ ಹೇಳ್ಬೋದು? ಒಂದೇ ವಾಕ್ಯದಲ್ಲಿ ಈ ಇಡೀ ಯೋಜನೆಯ ಸಾರಾಂಶ ಏನು? ಸರಳವಾಗಿ ಹೇಳ್ಬೇಕಂದ್ರೆ, ಪಾಪ ಅನ್ನೋದು ದೇವರ ಯೋಜನೆಗೆ ಅಡ್ಡಿ ಬಂದ ಒಂದು ಅಪಘಾತ ಅಲ್ಲ, ಬದಲಿಗೆ ದೇವರು ಮೊದಲೇ ನಿರೀಕ್ಷಿಸಿದ್ದ ಒಂದು ಹಂತ. ಹಾಗಾಗಿ ಶಿಲುಬೆಯು ಸಮಸ್ಯೆಯನ್ನ ಸರಿಪಡಿಸೋಕೆ ತಂದ ಪ್ಲಾನ್ ಬಿ ಆಗಿರ್ಲಿಲ್ಲ. ಅದು ಮೊದಲಿನಿಂದಲೂ ಪ್ಲಾನ್ ಎನ ಕೇಂದ್ರವಾಗಿತ್ತು. ಅದೇ, ನಿಖರವಾಗಿಯೇ ಅದೇ. ಇಂದು ನಾವು ನಿಜಕ್ಕೂ ಒಂದು ಆಳವಾದ ದೇವತಾಶಾಸ್ತ್ರದ ಚೌಕಟ್ಟನ್ನು ಪರಿಶೀಲಿಸಿದ್ದೇವೆ. ದ್ವಿತೀಯ ದೇವರು ಜೀವಿಯಾಗಿ ಬರೋ ನಿರ್ಧಾರದಿಂದ ಹಿಡಿದು ಸ್ವತಂತ್ರ ಇಚ್ಛೆಯ ಅಡಿಪಾಯವಾಗಿ ಪೂರ್ವ ನಿರ್ಧರಿತ ಶಿಲುಬೆವರೆಗೆ. ಹೌದು, ಮತ್ತು ದೇವದೂತರಿಗೆ ಏನು ಮತ್ತು ಯಾವಾಗ ತಿಳಿದಿತ್ತು ಅನ್ನೋ ಆ ರಹಸ್ಯದವರೆಗೂ ಚರ್ಚೆ ಮಾಡಿದ್ದೇವೆ. ಇದರ ಪ್ರಮುಖ ಸಾರಾಂಶವೆಂದರೆ ದೇವರ ಯೋಜನೆ ಪಾಪಕ್ಕೆ ಪ್ರತಿಕ್ರಿಯೆಯಲ್ಲ. ಹೌದು, ಅದು ಪಾಪ ಮತ್ತು ಸ್ವತಂತ್ರ ಇಚ್ಛೆಯ ವಾಸ್ತವತೆಯನ್ನ ಪರಿಪೂರ್ಣ ಸೃಷ್ಟಿಯತ್ತ ಸಾಗೋ ಮಾರ್ಗದಲ್ಲಿ ಸಂಯೋಜಿಸೋ ಒಂದು ಪೂರ್ವಭಾವಿ ವಿನ್ಯಾಸ. ಶಿಲುಬೆಯು ದೇವರ ಕೈಮೀರಿ ಹೋದ ಪರಿಸ್ಥಿತಿಯಲ್ಲ. ಖಂಡಿತ ಅಲ್ಲ, ಅದು ದೇವರ ಪ್ರೀತಿ ಮತ್ತು ಜ್ಞಾನದ ಅಂತಿಮ ಪ್ರದರ್ಶನ. ಕೇಳುಗರು ಚಿಂತಿಸಲು ಒಂದು ಅಂತಿಮ ಆಲೋಚನೆ ಬಿಟ್ಟೋಗೋಣ. ಜೀವಿಗರು ದೇವರಿಗೆ ಮಹಿಮೆಯನ್ನು ಸಲ್ಲಿಸುವುದೇ ಸೃಷ್ಟಿಯ ಉದ್ದೇಶ, ಮತ್ತು ಹಾಗೆ ಮಾಡುವುದರಿಂದಲೇ ಅವರು ತಮ್ಮ ಶ್ರೇಷ್ಠ ಸಂತೋಷವನ್ನ ಕಂಡುಕೊಳ್ತಾರೆ ಅಂತ ಈ ಮೂಲಗಳು ಹೇಳ್ತವೆ. ನಾವಿವತ್ತು ಚರ್ಚಿಸಿದ ಈ ಸಂಕೀರ್ಣ ಮಾರ್ಗವನ್ನ ನೋಡಿದ್ರೆ ನಮ್ಮ ಸಂತೋಷ ಅನ್ನೋದು ಕೇವಲ ಕುರುಡು ವಿಧೇಯತೆಯಿಂದ ಬರೋದಿಲ್ಲ, ಬದಲಾಗಿ ದೇವರ ತ್ಯಾಗದ ಆಳವಾದ ತಿಳುವಳಿಕೆಯಿಂದ ಬರುತ್ತೆ ಎಂದಾಯಿತಲ್ಲವೇ? ಹಾಗಾದ್ರೆ ನಿಜವಾದ ಸಂತೋಷ ಮತ್ತು ನಿಜವಾದ ಸ್ವಾತಂತ್ರ್ಯ ಇವೆರಡರ ನಡುವಿನ ಸಂಬಂಧವಾದರೂ ಏನು?